ಫರ್ದರ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಆಮೇಲೆ ಅವರೇನು ರೆಕಮೆಂಡ್ ಮಾಡ್ತಾರೆ ಅದ್ರ ಮೇಲೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಅವರು ಡಿಪಾರ್ಟ್ಮೆಂಟಿಂದ ಇದು ರಿಪೋರ್ಟನ್ನು ಕೊಡಬೇಕು ಸರ್ಕಾರಕ್ಕೆ. ಅದಾದಮೇಲೆ ನಾವು ಏನು ರೆಕಮೆಂಡೇಷನ್ ಮಾಡಿರ್ತಾರೆ ಅದ್ರ ಮೇಲೆ ತೀರ್ಮಾನ ತೊಗೊಳ್ತೀವಿ. ಇನಿಷಿಯಲಿ ಮಾಧ್ಯಮಗಳಿಗೆ ತಿಳಿಸೋದ ಸಂದರ್ಭದಲ್ಲಿ ಇಂದ ಮಾಡಿರೋ ವಿಡಿಯೋ ಅಂತ ಅವರು ಹೇಳಿದರು. ಅದಕ್ಕೆ ನಾವು FSL ಕೊಟ್ಟಿದ್ದು. ಯಾಕೆಂದರೆ ಇದರ ಅಸಲಿಯತ್ತನ್ನು ಕಂಡುಹಿಡಿಬೇಕು ಅಂತ ಹೇಳಿ ಅವ್ರಿಗೆ ಡಿಪಾರ್ಟ್ಮೆಂಟಲ್ಲಿ ಒಂದು ಸಮಿತಿ ಮಾಡಿ ಆ ಸಮಿತಿಯಿಂದ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟಿಂದ ನಮಗೆ ಸರ್ಕಾರಕ್ಕೆ ಅವರು ತಿಳಿಸ್ಬೇಕು. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಏನಾಗುತ್ತೆ ಅದನ್ನು ತೊಗೊಳ್ತೀವಿ. ದಾವಣಗೆರೆ ಟಿಕೆಟ್ ಕಗ್ಗಂಟಾದಂಗೆ ಕಾಣಿಸ್ತಿದೆ ಸರ್. ಯಾಕಂದರೆ ಕಂಟಿನ್ಯೂ ಮೀಟಿಂಗ್ಗಳಂತೂ ನಡೀತಾ ಇದೆ. ಫ್ಯಾಮಿಲಿ ಬಿಟ್ಕೊಡಕ್ಕೆ ನಡೀಲ್ಲ, ಮುಸಲ್ಮಾನರು ಬಿಡ್ತಿಲ್ಲ, ಹೈಕಮಾಂಡು ಎಂಟ್ರಿ ಆಗಿದೆ. ಒಂಥರ ಚೆಕ್ಮೇಟ್ ಇಟ್ಟಂಗೆ ಆಗಿದೆ ಅಂತ. ಅಲ್ಲ, ಯಾವುದೇ ಚುನಾವಣೆಯಲ್ಲಿ ವಿಶೇಷವಾಗಿ ಬೈ ಎಲೆಕ್ಷನ್ನಲ್ಲಿ ಇಂಥ ಸಿಚುವೇಶನ್ಸು ಭಾಳಷ್ಟು ಬಂದಿದೆ. ನಾನು ಅಧ್ಯಕ್ಷನಾಗಿರುವಾಗಲೂ ಕೂಡ ಅನೇಕ ಇಂಥ ಸಿಚುವೇಶನ್ಗಳನ್ನು ಫೇಸ್ ಮಾಡಿದ್ದೀವಿ. ಅಂತಿಮವಾಗಿ ಯಾರಿಗಾದರೂ ಒಬ್ರಿಗೆ ಕೊಡಲೇಬೇಕಲ್ಲ. ಅದನ್ನು ಈಗ ಸಾಧಕ ಬಾಧಕಗಳನ್ನು ನೋಡಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಅವರು ಮೆಟಿದು ಅಷ್ಟೇನೆ. ಯಾಕೆಂದರೆ ಅದು ಕೂಡ ಫ್ಯಾಮಿಲಿ ವರ್ಸಸ್ ಅದರ್ಸ್, ಇಲ್ಲಿ ಫ್ಯಾಮಿಲಿ ವರ್ಸಸ್ ಅದರ್ಸ್ ಹಾಗಾಗಿದೆ. ಅದರಿಂದ ಎರಡೂ ಹೈಕಮಾಂಡ್ನವರು ಯಾರ ಲೀಡರ್ಸ್ಗಳಿಗೆಲ್ಲ ಕರೆದು ಈಗಾಗಲೇ ಕೆಲವರಿಗೆಲ್ಲ ಮಾತಾಡಿದ್ದಾರೆ. ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ಮಾತಾಡಿದ್ದಾರೆ. ಏನು ತೊಂದರೆ ಇಲ್ಲ, ತೀರ್ಮಾನ ಮಾಡ್ತಾರೆ. ಜನರಲ್ ನೋಡಿ ಸರ್, ಈಗ ಒಂದೇ ಫ್ಯಾಮಿಲಿಯಲ್ಲಿ ಒಬ್ಬರು ಮಿನಿಸ್ಟ್ರು, ಒಬ್ಬರು MP, ಇನ್ನೊಬ್ಬರನ್ನ MLA ಮಾಡೋವಂಥದ್ದು ಸೂಕ್ತನ ಅನ್ನೋದು ಮಾಮೂಲಿ ಸಾಧಾರಣವಾಗಿ ಪ್ರತಿಯೊಂದು ಮನೆಯಲ್ಲೂ ಈ ಪ್ರಶ್ನೆ ಬರುತ್ತೆ. ಏನು ಅನ್ಸುತ್ತೆ ಸರ್ ಇದು ನೋಡಿದಾಗ? ಇಲ್ಲ, ಅದನ್ನು ಈಗ ಹೈಕಮಾಂಡ್ನವರು ಅದನ್ನೆಲ್ಲ ಗಮನಿಸ್ತಾರೆ. ಅವರು ಕೆಲವು ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡಿರ್ತಾರೆ ಹೈಕಮಾಂಡಲ್ಲಿ, ಅದನ್ನು ನೋಡ್ತಾರೆ. ಆಮೇಲೆ ಜೊತೆಗೆ ಪೊಲಿಟಿಕ್ಸು, ಇವತ್ತಿನ ಪೊಲಿಟಿಕಲ್ ಸಿಚುವೇಶನ್ ಹೇಗಿರುತ್ತೆ, ಈಗ ನಮಗೆ ಹೆಚ್ಚು ನಮ್ಮದೇ ಸೀಟು, ಎರಡೂ ನಮ್ಮ ಪಕ್ಷದವರೇ ಗೆದ್ದಿದ್ದು. ಸೊ ಅದನ್ನು ಗೆದ್ಸ್ಕೊಳ್ಳೇಬೇಕು ನಾವು, ಬಿಟ್ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಅದು ಮುಖ್ಯ ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ. ಎರಡೂ ಕಡೆ ದೊಡ್ಡವರಿದ್ದ ಗಲಾಟೆ ಶುರು ಆಗಿರೋದ್ರಿಂದ ಇದನ್ನು ನಿಭಾಯಿಸೋಕ್ಕಾಗುತ್ತೆ. ಇಲ್ಲೂ ಕೂಡ ಹೈಕಮಾಂಡ್ ಎಂಟರ್ ಆಗಬೇಕಾಗುತ್ತಾ ಫ್ಯಾಮಿಲಿ ಒಳಗಡೆ? ಅಲ್ಲ, ಅಂತಿಮವಾಗಿ ಇದನ್ನೆಲ್ಲ ಯೋಚನೆ ಮಾಡೇ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ನವರು. ಒಂದು ವೇಳೆ ಇಲ್ಲ ಮೂರನೇವರಿಗೆ ಬೇಡ, ಫ್ಯಾಮಿಲಿನಲ್ಲಿ ಇಬ್ಬರಿಗೆ ಮಾತ್ರ MP ಇದ್ದಾರೆ, MLA ಇದ್ದಾರೆ, ಮಂತ್ರಿ ಇದ್ದಾರೆ ಅಂತ ಅವರೇನಾದರೂ ಆ ರೀತಿ ಅಂದ್ಕೊಂಡ್ರೆ ಅವಾಗ ಅವರು ಬೇರೆಯವ್ರಿಗೆ ಕೊಡೋಕ್ಕೆ ಯೋಚನೆ ಮಾಡ್ತಾರೆ. ಇಲ್ಲ, ನಾವು ಬೇರೆ ಅವರಿಗೆ ಕೊಟ್ಟರೆ ಗೆದ್ದಿದ್ದಾರೆ, ಇಲ್ಲದೇ ಇದ್ರೆ ಆಗಲ್ಲ ಅಂತ ಏನಾದರೂ ವರದಿ ಬಂದಿದ್ದರೆ ಅದು ಆ ರೀತಿ ಯೋಚನೆ ಮಾಡ್ತಾರೆ. ಎರಡೂ ಕೇಸಸ್ಸಲ್ಲೂ ಅದೇ ಇದೆ. ಅವಘಡದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ತನ್ನ ಸಾವಿಗೆ ಹಿರಿಯ ಅಧಿಕಾರಿ ಕಾರಣ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಸರ್. ಅದನ್ನೆಲ್ಲ ಈಗ ಇಲಾಖೆಯವರು, ಸಮಾಜ ಕಲ್ಯಾಣ ಇಲಾಖೆಯವರು ಅದನ್ನು ಪರಿಶೀಲನೆ ಮಾಡಿ ವರದಿಯನ್ನು ಕೊಡಬೇಕು, ಕ್ರಮನೂ ತಗೋಬೇಕು. ಯಾಕೆಂದರೆ ಅವರು ನೇರವಾಗಿ ಜಾಯಿಂಟ್ ಡೈರೆಕ್ಟ್ರ್ ಮೇಲೆ ಹೇಳಿದ್ದಾರೆ. ಅದು ಜಾಯಿಂಟ್ ಡೈರೆಕ್ಟ್ರು ಆ ರೀತಿ ಮಾಡಬೇಕಾದ್ರೆ ಇನ್ಯಾರಾದರೂ ಕಾರಣನ ಅಂತ ಅದನ್ನು ನೋಡಬೇಕಾಗುತ್ತೆ. ಅನೇಕ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಕೆಳಗಿನ ಅಧಿಕಾರಿಗಳು ತಪ್ಪು ಮಾಡಿದಾಗ ಏನಾದರೂ ನೋಟಿಸ್ ಕೊಡೋದು ಮಾಡೋದು, ಇದೆಲ್ಲ ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ಸು. ಅಂಥದ್ದು ಏನಾಗಿದೆಯೋ ಅಂತ ಅದೆಲ್ಲ ವರದಿ ಕೊಟ್ಟ ಮೇಲೆ ಕ್ರಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಕ್ರಮ ತಗೊಳ್ತಾರೆ.